ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಡಾಕ್ಟರ್ ವಿಭಾಶ್ರೀ GN. ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಕೃಷ್ಣ ಪಕ್ಷ ತದಿಗೆ ಕೃತಿಕೆ ನಕ್ಷತ್ರ ದಿನಾಂಕ 20/4/2026 ಸೋಮವಾರ. ಇಂದು ಅಕ್ಷಯ ತದಿಗೆ, ಬಸವ ಜಯಂತಿ, ಸರಕಾರಿ ಕಚೇರಿ ಹಾಗೂ ಬ್ಯಾಂಕ್ಗೆ ರಜೆ. ಮುಖ್ಯಾಂಶಗಳು: ಕೊಪ್ಪದಲ್ಲಿ ಮೇ 3ಕ್ಕೆ ಸರ್ವ ಸಮಾಜೋತ್ಸವ ಪತ್ರಿಕಾಗೋಷ್ಠಿ. ಹಲಸು ಮೇಳ ಇಂದು ಕೊನೆಯ ದಿನ. ಸುದ್ದಿಯ ವಿವರ: ದ್ವೇಷ, ಭಯೋತ್ಪಾದನೆ, ಯುದ್ಧ ನಡೆಯುತ್ತಿರುವ ಸಂದರ್ಭದಲ್ಲಿ ಎಲ್ಲರನ್ನೂ ಕೂಡಿ ಬಾಳ್ವೆ ನಡೆಸುವ ಅಗತ್ಯವಿದ್ದು, ಇದಕ್ಕಾಗಿ ಜನಜಾಗೃತಿ ಮೂಡಿಸುವ ಉದ್ದೇಶದಿಂದ ಮೇ 3ರಂದು ಕೊಪ್ಪದಲ್ಲಿ ಸರ್ವ ಸಮಾಜೋತ್ಸವ ಆಯೋಜಿಸಲಾಗಿದೆ ಎಂದು ಸಮಾಜೋತ್ಸವ ಸಮಿತಿ ತಾಲೂಕು ಅಧ್ಯಕ್ಷ ಛಾಯಾಪತಿ ಹೇಳಿದರು. ಪಟ್ಟಣದ ಕನ್ನಡ ಭವನದಲ್ಲಿ ಭಾನುವಾರ ಸರ್ವ ಸಮಾಜೋತ್ಸವ ಸಮಿತಿ ಏರ್ಪಡಿಸಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ದೇಶದಲ್ಲಿ ಶಾಂತಿ ನೆಮ್ಮದಿ ಇರಬೇಕಿದ್ದು, ವಿವಿಧ ಜಾತಿ ಧರ್ಮದ ದೇಶವಾದ ಭಾರತದಲ್ಲಿ ಎಲ್ಲರೂ ಒಂದಾಗಿ ಪರಸ್ಪರ ಹೊಂದಾಣಿಕೆ ಜೀವನ ನಡೆಸಬೇಕಿದೆ ಎಂದರು. ಸಮಿತಿಯ ಅನಿಲ್ ಹೊಸಕೊಪ್ಪ ಮಾತನಾಡಿ, ಸಮಾಜೋತ್ಸವದಲ್ಲಿ ಜನಪರ ಹಕ್ಕೊತ್ತಾಯ, ಪ್ರದರ್ಶನ ಮಳಿಗೆ, ಪುಸ್ತಕ ಬಿಡುಗಡೆ, ಸಹಭೋಜನ ಏರ್ಪಡಿಸಲಾಗಿದೆ ಎಂದರು. ಉಮೇಶ್ ಪುದುವಾಳ್ ಮಾತನಾಡಿ, ಮಲೆನಾಡು ಕರಾವಳಿ ಜನಪರ ಒಕ್ಕೂಟದಿಂದ ಸಮಾಜೋತ್ಸವದಿಂದ ಮಧ್ಯಾಹ್ನ 3ಕ್ಕೆ ಕೊಪ್ಪ ಶ್ರೀ ವೀರಭದ್ರಸ್ವಾಮಿ ದೇವಸ್ಥಾನದಿಂದ ಲಾಲ್ ಬಹದ್ದೂರ್ ಶಾಸ್ತ್ರಿ ಕ್ರೀಡಾಂಗಣದವರೆಗೂ ಮೆರವಣಿಗೆ ತೆರಳಿ ಸಮಾವೇಶ ನಡೆಯಲಿದೆ ಎಂದರು. ಸಭೆಯಲ್ಲಿ ಮುಖಂಡರಾದ PB ಶ್ರೀನಿವಾಸ್, ಸುಬ್ರಹ್ಮಣ್ಯ, ಲತಾ ಗುರುದತ್ತ, ರಮೇಶ್ ಭಟ್, HK ದಿನೇಶ್ ಹೆಗಡೆ, ಆಶಾ, KT ಮಂಜುನಾಥ್, HA ಪ್ರಕಾಶ್, ಮಂಜುನಾಥ್ ಗೌಡ, ಸಂತೋಷ್ ಕಾಳ್ಯ, ಜಗದೀಶ್ ಇತರರು ಇದ್ದರು. ಹಲಸಿನ ಹಣ್ಣಿನಲ್ಲಿ ಔಷಧೀಯ ಗುಣಗಳಿವೆ. ಹಣ್ಣಿನ ಬಳಕೆ ಗ್ರಾಮೀಣ ಪ್ರದೇಶಗಳಲ್ಲಿ ಹೆಚ್ಚಾಗಿ ಉಪಯೋಗಿಸುತ್ತಿದ್ದು, ನಗರ ಪ್ರದೇಶದಲ್ಲಿ ಹಣ್ಣಿನ ಸ್ವಾದ ಮರೆಯಾಗುತ್ತಿದೆ ಎಂದು ಹೊರನಾಡಿನ ಜಿಲ್ಲಾ ರೋಟರಿ ಕ್ಲಬ್ ಅಸಿಸ್ಟೆಂಟ್ ಗವರ್ನರ್ ರಾಜಗೋಪಾಲ್ ಜೋಶಿ ಹೇಳಿದರು. JCBM ಕಾಲೇಜಿನಲ್ಲಿ ಶನಿವಾರ ನಾಟ್ಯ ವೈಭವ ನೃತ್ಯ ಅಕಾಡೆಮಿ ಹಾಗೂ ಕುಂದಾಪುರ ಬೆನಕ ಇವೆಂಟ್ಸ್ ಹಾಗೂ ವಿವಿಧ ಸಂಘಗಳ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ್ದ ಹಲಸು ಸ್ವದೇಶಿ ಮೇಳ ಉದ್ಘಾಟಿಸಿ ಮಾತನಾಡಿದರು. ಮಲೆನಾಡಿನಲ್ಲಿ ವಿಪುಲವಾಗಿ ಬೆಳೆಯುವ ಹಣ್ಣು ಹಲಸಿನ ಹಣ್ಣು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ನಮ್ಮ ಹಿರಿಯರು ಹಣ್ಣನ್ನು ಬಳಸಿ ವಿವಿಧ ಖಾದ್ಯಗಳನ್ನು ತಯಾರಿಸುತ್ತಿದ್ದರು. ಈ ಹಲಸಿನ ಹಣ್ಣಿನಲ್ಲಿ ನೈಸರ್ಗಿಕ ಸಕ್ಕರೆ ಅಂಶ ಹೆಚ್ಚಾಗಿದ್ದು, ದೇಹಕ್ಕೆ ಶಕ್ತಿ ನೀಡುತ್ತದೆ ಎಂದರು. ಆಯೋಜಕ ಸಚಿನ್ GL ಅವರು ಮಾತನಾಡಿ, ಸ್ವಯಂ ಉದ್ಯೋಗಕ್ಕೆ ವಿಪುಲವಾದ ಅವಕಾಶ ಮಲೆನಾಡಿನಲ್ಲಿದೆ. ನಮ್ಮಲ್ಲಿ ಹಲಸು ಸುಲಭವಾಗಿ ಬೆಳೆಯುವ ಬೆಳೆಯಾಗಿದ್ದು, ಯುವಕರು ಹಲಸಿನ ಹಣ್ಣಿನಿಂದ ಆಗುವ ಖಾದ್ಯಗಳನ್ನು ತಯಾರಿಸುವ ಪ್ರಕ್ರಿಯೆಗೆ ಮುಂದಾಗಬೇಕಿದೆ ಎಂದರು. ಕಾರ್ಯಕ್ರಮದಲ್ಲಿ JCBM ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ M ಸ್ವಾಮಿ, ಡಾಕ್ಟರ್ ವಾಸುದೇವ ಉರಾಳ್, ರೋಟರಿ ಕ್ಲಬ್ ಅಧ್ಯಕ್ಷ ಅಂಬಲಮನೆ ಸುಬ್ರಹ್ಮಣ್ಯ, ಆಯೋಜಕರಾದ ಗಣೇಶ್, ಭಾಸ್ಕರ್ ಪೂಜಾರಿ, ಸುನೀತಾ, ನವೀನ್ ಗೌಡ ಉಪಸ್ಥಿತರಿದ್ದರು. ಪುಷ್ಪ ಕೃಷಿ ಸದಾಭಿರುಚಿಯ ಸಂಕೇತ. ಹೂವೊಂದು ಅರಳಿದಾಗ ಮನಸ್ಸು ಮುದಗೊಳ್ಳುತ್ತದೆ ಎಂದು JCI ಸೀನಿಯರ್ ಚೇಂಬರ್ ನಿರ್ದೇಶಕ ಗಂಡಘಟ್ಟ GM ಶ್ರೀಧರ್ ಹೇಳಿದರು. ಮೆಣಸೆ ಕಚ್ಚೋಡಿ ರಮೇಶ್ ರವರ ಮನೆಯಲ್ಲಿ JCI ಸೀನಿಯರ್ ಚೇಂಬರ್ ಏರ್ಪಡಿಸಿದ್ದ ಪುಷ್ಪ ಕೃಷಿಯಲ್ಲಿ ನೈಪುಣ್ಯತೆ ಹೊಂದಿರುವ ವಸಂತಿ ರಮೇಶ್ ರವರನ್ನು ಗೌರವಿಸಿ ಮಾತನಾಡಿದರು. ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಬಗ್ಗೆ ಉಪನ್ಯಾಸಕ HA ಪ್ರಕಾಶ್ ಮಾತನಾಡಿದರು. ಕಾರ್ಯಕ್ರಮವನ್ನು ಉದ್ಯಮಿ KS ರಮೇಶ್ ಉದ್ಘಾಟಿಸಿದರು. ಸೀನಿಯರ್ ಚೇಂಬರ್ ಕಾರ್ಯದರ್ಶಿ KT ಮಂಜುನಾಥ್, ಬಾಲಗಂಗಾಧರ್, ಶಶಿಧರ್ ಇತರರು ಇದ್ದರು. ಪ್ರಧಾನ ಸಂಪಾದಕ KL ಗೋಪಾಲಕೃಷ್ಣ, ಸಹಕಾರ KV ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಮತ್ತು ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸ್ಆಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸ್ಆಪ್ ಮಾಡಿ. ವಂದನೆಗಳು.